ಸರ್ಕಾರಿ ಭೂಮಿಯನ್ನ ಸಾಬರ ಹೆಸರಿಗೆ ಮಾಡಿದ್ರೆ ಆ ಅಧಿಕಾರಿಯನ್ನ ನೇಣಿಗೆ ಹಾಕೋದು ಗ್ಯಾರಂಟಿ. ಇದು ಹೇಳಿದ್ದು ನಾಗಪುರದ ಆರ್ಎಸ್ಎಸ್ ಮುಖಂಡ ಅಲ್ಲ, ನಮ್ಮದೇ ರಾಜ್ಯದ ಕಾಂಗ್ರೆಸ್ ಶಾಸಕ. ಕಾಂಗ್ರೆಸ್ ಶಾಸಕನಿಂದ ಬಹಿರಂಗ ಎಚ್ಚರಿಕೆ, ಆ ಅಧಿಕಾರಿಯನ್ನ ನೇಣಿಗೆ ಹಾಕೋದು ಗ್ಯಾರಂಟಿ. ಗ್ಯಾರಂಟಿ ಸರ್ಕಾರದ ಮತ್ತೊಂದು ಗ್ಯಾರಂಟಿ. ಕಾಂಗ್ರೆಸ್ ಶಾಸಕನಿಂದ ಬಹಿರಂಗ ಓಪನ್ ಎಚ್ಚರಿಕೆ ಇದು. ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಎಚ್ಚರಿಕೆ. ಸರ್ಕಾರಿ ಭೂಮಿಯನ್ನ ಉಳುಮೆ ಮಾಡ್ತಿರುವಂತಹ ಮುಸಲ್ಮಾನರು, ಆ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇರೋದು ಮುಸಲ್ಮಾನರು. ಉಳುಮೆ ಮಾಡುತ್ತಿರುವ ಮುಸಲ್ಮಾನರಿಗೆ ಬಗರ್ ಹುಕುಂ ಯೋಜನೆ ಅಡಿ ಅರ್ಜಿ, ಅದಕ್ಕೆ ಅವಕಾಶ ಇದೆ. ತಮ್ಮ ಹೆಸರಿಗೆ ಜಮೀನು ನೋಂದಣಿ ಮಾಡುವಂತೆ ಮುಸಲ್ಮಾನರ ಅರ್ಜಿ. ಮುಸಲ್ಮಾನರಿಗೆ ಕಂದಾಯ ಇಲಾಖೆ ಅಧಿಕಾರಿಗಳೇ ಅಕ್ರಮವಾಗಿ ಖಾತೆ ಮಾಡಿಕೊಡ್ತಿದ್ದಾರೆ. ಶಾಸಕ ರಮೇಶ್ ಬಂಡಿಸಿದ್ದೇಗೌಡಗೆ ದೂರು ನೀಡಿರುವಂತಹ ಶ್ರೀರಂಗಪಟ್ಟಣ ಕ್ಷೇತ್ರದ ರೈತರು. ಮಹದೇವಪುರದಲ್ಲಿ ನಡೆದಂತಹ ಶಾಸಕರ ಜೊತೆಗಿನ ಸಭೆಯಲ್ಲೇ ರೈತರ ದೂರಿದು, ಸರ್ಕಾರಿ ಭೂಮಿಯನ್ನ ಒಂದು ವೇಳೆ ಸಾಬರ ಹೆಸರಿಗೆ ಮಾಡಿದ್ರೆ ಅದರ ಅರ್ಥ ಒಂದು ಸಮುದಾಯವನ್ನ ಈ ಮನುಷ್ಯ ಅತಿ ಸಂಬೋಧನೆ ನಡೆಸಿದಂತಹ ರೀತಿ ಇದು. ಸಾಬರಿಗೇನಾದ್ರೂ ನೀವು ಮಾಡಿಕೊಟ್ರೆ ನಿಮ್ಮನ್ನ ನೇಣಿಗೆ ಹಾಕ್ತೀವಿ. ಜನಪ್ರತಿನಿಧಿ, ಚುನಾಯಿತ ಶಾಸಕ ಹೇಳಬೇಕಾಗಿರ್ತಕ್ಕಂತಹ ಪದಪ್ರಯೋಗನ ಇದು. ಸಭ್ಯಸ್ಥ ಶಾಸಕನಿಂದ ಹೊರಹೊಮ್ಮಬಹುದಾದಂತಹ ಮಾತಾ ಇದು. ಯಾರು ಹೇಳಿದ್ದಿದ್ದು? ಯಾವುದಾದ್ರೂ ಬಜರಂಗ ದಳನೋ, ವಿಶ್ವ ಹಿಂದೂ ಪರಿಷತ್ ಸಂಘಟನೆಯ ನಾಯಕರೋ ಅಥವಾ ಆರ್ಎಸ್ಎಸ್ ಮುಖಂಡ ಹೇಳಿದ್ರು ಕೂಡ ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇರಲಿಲ್ಲ. ಆದ್ರೆ ಹೇಳಿದ್ದು ಗ್ಯಾರಂಟಿ ಹೆಸರಿನಲ್ಲಿ, ಪಂಚಯೋಜನೆಯ ಹೆಸರಿನಲ್ಲಿ 224 ಕ್ಷೇತ್ರಗಳಲ್ಲೂ ನಿರ್ಣಾಯಕ ಪಾತ್ರ ವಹಿಸಿದ ಒಂದು ಸಮುದಾಯದ ಬಗ್ಗೆ ಅತ್ಯಂತ ತಾತ್ಸಾರ ರೂಪದ ಮಾತಿದು. ಇದರಲ್ಲಿ ಆಶ್ಚರ್ಯ ಅನಿಸೋದೇನು ಅಂತ ಹೇಳಿದ್ರೆ, ಈ ಶಾಸಕ ಅದರಲ್ಲೂ ಕೂಡ ತುಂಬಾ ಕ್ಲಿಯರ್ ಆಗಿ ಹೇಳಿದ್ವಿ, ಬಗರ್ ಹುಕುಂನಲ್ಲಿ ಮುಸಲ್ಮಾನರು ಅರ್ಜಿ ಸಲ್ಲಿಸಿರೋದು, ನಮಗೆ ಮಾಡಿಕೊಡಿ ಅಂತ ಹೇಳಿ ಒತ್ತಾಯದ ಮಾತು ಕೂಡ ಇಲ್ಲಿ ಕೇಳಿಬಂದಿಲ್ಲ. ಶಾಸಕರು ರೈತರನ್ನ ಸಮರ್ಥಿಸಿಕೊಂಡಿದ್ದಾರೆ, ಅದು ಶ್ಲಾಘನೆಗೆ ಅರ್ಹವಾದಂಥ ವಿಚಾರವೇ. ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು. ರೈತರನ್ನ ಸಮರ್ಥಿಸಿಕೊಳ್ಳಿ ಅಪರಾಧ ಅಲ್ಲ, ರೈತರ ಪರವಾಗಿ ಧ್ವನಿ ಎತ್ತಿ ಅದು ಕೂಡ ಪ್ರಮಾದವಲ್ಲ. ರೈತರಿಗೆ ಬೇಕಾಗಿ ಏನು ಬೇಕಾದರೂ ಹೇಳಿ, ನಿಮ್ಮನ್ನು ಹೀರೋ ಮಾಡ್ತೀವಿ. ಆದರೆ ರೈತರನ್ನ ಸಮರ್ಥಿಸುವ ಭರದಲ್ಲಿ ಅಸಂಸದೀಯ ಪದಗಳನ್ನು ಪ್ರಯೋಗ ಮಾಡೋದು, ಇದು ನಿಮ್ಮ ಶಾಸಕ ಸ್ಥಾನಕ್ಕೆ ಶೋಭೆ ತರೋ ವಿಚಾರನ? ನಿಮ್ಮ ಶಾಸಕ ಸ್ಥಾನಕ್ಕೆ ಶೋಭೆ ತರುವಂತ ವಿಚಾರನ? ಸರ್ಕಾರಿ ಭೂಮಿಯನ್ನ ಉಳುಮೆ ಮಾಡ್ತಿರ್ತಕ್ಕಂತಹ ಮುಸಲ್ಮಾನರು, ಉಳುಮೆ ಮಾಡ್ತಿರ್ತಕ್ಕಂತಹ ಮುಸಲ್ಮಾನರಿಗೆ ಬಗರ್ ಹುಕುಂ ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅದನ್ನು ತಡೆಯುವಂತ ಪ್ರಯತ್ನ ನೀವು ಮಾಡೋದಾದ್ರೆ ಕಾನೂನಾತ್ಮಕವಾದಂತಹ ಸೂತ್ರಗಳನ್ನು ಪ್ರಯೋಗ ಮಾಡಿ. ಅದು ಬಿಟ್ಟು ಬಾಯಿಗೆ ಬಂದ ಹಾಗೆ ಮಾತನಾಡುವಂತಹದ್ದು, ಇದು ಜನಾಗ್ರಹ ಅಥವಾ ಜನಾಕ್ರೋಶದ ಕೆಲ ಸಾಲುಗಳನ್ನು ಹೇಳ್ತಾ ಇದ್ದೀನಿ, ನಮ್ಮ ನಿರ್ಧರಿತ ಸಾಲು ಕೂಡ ಅಲ್ಲ. ತಮ್ಮ ಹೆಸರಿಗೆ ಜಮೀನು ನೋಂದಣಿ ಮಾಡುವಂತೆ ಮುಸಲ್ಮಾನರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಅಲ್ಲೇನು ಪ್ರತಿಭಟನೆ ಮಾಡಿಲ್ಲ, ಅಲ್ಲೇನು ಅಹೋರಾತ್ರಿ ಚಳುವಳಿಗೇನು ಕೂತಿರ್ಲಿಲ್ಲ. ಅರ್ಜಿ ಸಲ್ಲಿಕೆ ರೀ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇರತಕ್ಕಂತಹ ರಾಷ್ಟ್ರದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನೋಂದಣಿ ಮಾಡಿಕೊಳ್ಳುವಂತೆ ಮನವಿ ಮಾಡೋದಕ್ಕೂ, ಅದಕ್ಕೆ ಅರ್ಜಿ ಸಲ್ಲಿಸೋದಕ್ಕೂ, ಆ ಬಗ್ಗೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅಧಿಕಾರ ಇಲ್ವ ಒಂದು ಸಮುದಾಯಕ್ಕೆ? ಇದೆಂಥ ದುರಂತ! ಮುಸಲ್ಮಾನರಿಗೆ ಕಂದಾಯ ಇಲಾಖೆ ಅಧಿಕಾರಿಗಳೇ ಅಕ್ರಮವಾಗಿ ಖಾತೆ ಮಾಡಿ ಕೊಡ್ತಿದ್ದಾರೆ, ಇದೊಂದು ಆರೋಪ. ಅವರು ಮಾಡಿಕೊಟ್ರೆ ಅವರನ್ನು ತರಾಟೆಗೆ ತೆಗೆದುಕೊಳ್ಳಿ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಫೋಟಕ ಆಡಿಯೋ ಇದೆ, ಕೇಳಿಸ್ಕೊಂಡು ಬರೋಣ. ಯಾರು ಜಮೀನು ಉಳ್ತಾ ಇದ್ರು ನನ್ನ ಹತ್ರ ಬಂದಿದ್ರು. ನಾನು ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ, ಈಗಂತೂ ಸದ್ಯಕ್ಕೆ ದರಖಾಸ್ತಲ್ಲಿ ದುರಸ್ತಿ ಮಾಡೋಕ್ಕಾಗಲ್ಲ. ನಿಮಗೂ ಗೊತ್ತು, ನಿಮಗೂ ಗೊತ್ತು. ಉಳ್ಕೊಂಡ್ರೆ ಸರ್ಕಾರ ಉಳ್ಕೋಬೇಕು. ಯಾವನಾರ ಸಾಹೇಬ್ ಹೆಸರಿಗೆ ಮಾಡಿದ್ರೆ, ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಗ್ಯಾರಂಟಿ. ಇವತ್ತು ಇಷ್ಟು ಜನ ನಿಮ್ಮಲ್ಲಿ ಹೇಳಿದ್ದೀನಿ, ಹುಷಾರು. ತುಂಬ ಜಾಸ್ತಿ ಆಗಿವೆ. ಇನ್ಮೇಲೆ ನಿಮ್ಮ ತಹಸೀಲ್ದಾರ್ ಮಿನಿಬ್ರು ಮೇಲೆ ಕಾಂಪೌಂಡ್ ಏನಂದ್ರೆ ಅಲ್ಲಿ ಗಂಟೆ ಅವ್ರು ಸಾಕು ಯಾವನ್ ಅಳತೆ ಮಾಡ್ತಾನೆ, ಯಾವನ್ ಮಾಡ್ತಾನೆ, ಯಾವನ್ ಸರ್ಕಾರಿ ಜಮೀನ ವಿರೋಧ ಬರ್ಕೊಡಕ್ಕೆ ಇದು ಮಾತಾಡೋ ಯಾಕೆ ಗೊತ್ತು.
ಕೋಳಿ ಫಯಾಜ್ ತನ್ನ ಪಾಳೆಪಟ್ಟಲ್ಲಿ ಪಾಳೆಗಾರನ ತರ ಮೆರೀತಿರ್ಬೇಕಾದ್ರೆ ರೌಡಿಗಳು ಜನರಿಗೆ ಧಮಕಿ ಆಗೋ ತರ ಭಾಸವಾಗ್ತಾ ಇದೆ ಈ ಆಡಿಯೋ. ಕಾನೂನಾತ್ಮಕವಾಗಿ ಕಾನೂನಿನ ಕಟಕಟೆಯಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಲಿಲ್ಲ ಶಾಸಕರು. ನಿಮ್ಮನ್ನ ಕಾನೂನು ಪ್ರಕಾರ ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ ಅಂತಾನು ಹೇಳಲಿಲ್ಲ. ಹೇಳಿದ್ದೇನು, ನೇಣು ಹಾಕ್ತೀನಿ ಅಂತ. ಬೋರ್ಡ್ ಮಾಡಿಸಿ ಯಾರು ಜಮೀನು ಉಳ್ತಾ ಇದ್ರು ನನ್ನ ಹತ್ರ ಬಂದಿದ್ರು. ನಾನು ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ, ಈಗಂತೂ ಸದ್ಯಕ್ಕೆ ದರಖಾಸ್ತಲ್ಲಿ ನಿಂತಿರತ್ತೆ ಮಾಡೋಕ್ಕಾಗಲ್ಲ. ನಿಮಗೂ ಗೊತ್ತು, ನಿಮಗೂ ಗೊತ್ತು. ಉಳ್ಕಂದ್ರೆ ಸರ್ಕಾರಕ್ಕೆ ಉಳ್ಕೋಬೇಕು. ಯಾವನಾರ ಸಾಹೇಬ್ ಹೆಸರಿಗೆ ಮಾಡಿದ್ರಿ, ಯಾವನ್ ಮಾಡಿರ್ತೀರಿ ಅವನಿಗೆ ನ್ಯಾಣ ಹಾಕೋದು ಗ್ಯಾರಂಟಿ. ಇವತ್ತು ಇಷ್ಟು ಜನ ಹೇಳಿದ್ದೀನಿ, ಹುಷಾರು. ಆಗಿವೆ, ತುಂಬ ಜಾಸ್ತಿ ಆಗಿವೆ. ಇನ್ಮೇಲೆ ನಿಮ್ಮ ತಹಸೀಲ್ದಾರ್ ಇಬ್ಬರು ಮೇಲೆ ಕಾಂಪೌಂಡ್ ಏನದ ಅಲ್ಲಿ ಗಂಟೆ ಈಗ ಅವ್ರು ಸಾಕಾಗಿ ತಗೋತಾರಂತ ಅಲ್ಲಿ ಅವ್ರಿಗೆ ಅನುಕೂಲ ಮಾಡ್ತಾರಲ್ಲೇ. ಅಬಾ ಈ ರೌಡಿಗಳ ಅಡ್ಡದಲ್ಲಿ ಜನರನ್ನ ಧಮಕಿ ಹೆಂಗ್ ಹಾಕ್ತಾ ಇದ್ರು ರೌಡಿಗಳು ಆ ಟೈಮಲ್ಲಿ, ಅದೇ ತರ ಭಾಸವಾಗ್ತಾ ಇದೆ. ಒಬ್ಬ ಶಾಸಕರಾಗಿ ನೀವೇನಾದ್ರೂ ಕಾನೂನು ಉಲ್ಲಂಘನೆ ಮಾಡಿದ್ದಲ್ಲಿ ನಿಮ್ಮನ್ನು ಕಟಕಟೆಯಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಲಿಲ್ಲ ಶಾಸಕರು. ಅಲ್ಲಿ ಹೇಳಿದ್ದು ಅವರ ರೀತಿಯೇ ಬೇರೆ ಇತ್ತು. ನಿಮಗೆ ನೇಣು ಹಾಕ್ತೀನಿ ಅಂತ ಹೇಳ್ತಾರೆ ಶಾಸಕರು. ಚುನಾಯಿತ ಜನಪ್ರತಿನಿಧಿ ಹೇಳಬಹುದಾದಂಥ ಮಾತಾ ಅದು. ಕಂದಾಯ ಇಲಾಖೆಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳೋದು ಹೇಗೆ, ಕಾನೂನಿನ ಪರಿಧಿಯಲ್ಲಿ ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸೋದು ಹೇಗೆ? ಬಗರ್ ಹುಕುಂ ಎನ್ನುವಂತಹದ್ದು ಕಾನೂನು ಬಾಹಿರವಾದಂತಹ ವಿಚಾರವ? ಆ ಬಗರ್ ಹುಕುಂನ ಅಡಿಯಲ್ಲಿ ಅರ್ಜಿ ಸಲ್ಲಿಸೋದು ಅಪರಾಧನ? ಒಂದು ಸಮುದಾಯಕ್ಕೆ ಅರ್ಜಿಯನ್ನ ಸಲ್ಲಿಸೋದೇ ಅಪರಾಧವಾಯ್ತಾ? ಅದನ್ನು ಪ್ರಶ್ನೆ ಮಾಡಬೇಕಾದ ರೀತಿಯನ್ನ ಮರೆತು, ವಿವೇಚನೆಯನ್ನ ಮರೆತು, ಸಂವೇದನಶೀಲತೆಯನ್ನು ಕಳ್ಕೊಂಡಿರತಕ್ಕಂತಹ ಶಾಸಕರು ಇವರನ್ನ ಪಡೆದುಕೊಂಡ ಕಾಂಗ್ರೆಸ್ ಪಕ್ಷ ಧನ್ಯನೋ ಅಥವಾ ಕಾಂಗ್ರೆಸ್ಗೆ ಇವರು ಶಾಸಕರಾಗಿರೋದು ಇವರು ಧನ್ಯನೋ ಗೊತ್ತಿಲ್ಲ. ಆದರೆ ಇವ್ರನ್ನ ಪಡ್ಕೊಂಡಿರೋ ಜನರು ಮಾತ್ರ ನಿಜಕ್ಕೂ ಕೂಡ ದೌರ್ಭಾಗ್ಯವಂತರು. ಶಾಸಕರು ಎಲ್ಲರಿಗೂ ಮಾದರಿಯಾಗಬೇಕಾದಂತಹ ವ್ಯಕ್ತಿತ್ವ, ಆದರೆ ರಾಜ್ಯಕ್ಕೆ ಅಥವಾ ಸಮಾಜಕ್ಕೆ ಮಾರಕ ಆಗಬಾರದು. ಮತ್ತೊಬ್ಬರಿಗೆ ಪ್ರೇರಣೆಯಾಗಬೇಕು ತನ್ನ ಮಾತುಗಳು. ಆದರೆ ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಮತ್ತು ಕಾಂಗ್ರೆಸ್ ಜಂಘಾಬಲವನ್ನು ನಡಗಿಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.